HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಡೆಂಗ್ಯೂ ಬಗ್ಗೆ ನಿಗಾ ವಹಿಸಿ ಮಳೆ ಹಾನಿಯ ವರದಿ ತಯಾರಿಸಿ ಚುರುಕಾಗಿ ಕೆಲಸ ಮಾಡಲು ಸಚಿವ ರಾಜಣ್ಣ ಸೂಚನೆ. ಬೇಲೂರು ತಾಲೂಕಿನಲ್ಲಿ ಮಳೆಯ ಅಬ್ಬರ, ಮನೆ ಕುಸಿತ, 3 ಹಸುಗಳ ದುರ್ಮರಣ, ಜಲಪಾತದಂತೆ ಕಂಗೊಳಿಸುತ್ತಿರುವ ಬಿಷ್ಟಮ್ಮನ ಕೆರೆ. ಡೆಂಗ್ಯೂ ಬಂದ ಮೇಲೆ ಚಿಕಿತ್ಸೆ ನೀಡೋದಕ್ಕಿಂತ ರೋಗ ಬರದಂತೆ ಮುಂಜಾಗ್ರತಾ ಕ್ರಮ ವಹಿಸುವುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಬೇಕೆಂದು ಸಹಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಕೆಡಿಪಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ನಗರ ಪ್ರದೇಶದ ಬಡಾವಣೆಗಳಲ್ಲೂ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಡೆಂಗ್ಯೂ ಚಿಕಿತ್ಸೆಗೆ ಯಾರಿಂದಲೂ ಹಣ ವಸೂಲಿ ಮಾಡುವಂತಿಲ್ಲ. ಕೆಲ ದಾಖಲೆಗಳನ್ನು ರೋಗಿಗಳು ಬಿಟ್ಟು ಬಂದಿದ್ರೂ ವಿನಾಯಿತಿ ನೀಡಿ ಅವರಿಗೆ ಚಿಕಿತ್ಸೆ ನೀಡಬೇಕು. ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಸಲಹೆ ನೀಡಿದರು. ಮಳೆಯಿಂದ ಹಾನಿಯಾಗಿರುವ ಶಾಲೆ ಹಾಗೂ ಅಂಗನವಾಡಿ ಕಟ್ಟಡಗಳು, ರಸ್ತೆ ಹಾಗೂ ಬೆಳೆಹಾನಿ ಬಗ್ಗೆ ಅತಿ ಶೀಘ್ರವಾಗಿ ಪಟ್ಟಿ ತಯಾರಿಸಿ ಸರ್ಕಾರದ ಗಮನಕ್ಕೆ ತರಬೇಕು. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಮೂಲಕ ಹಣ ಪಡೆದು ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಗೈರು ಹಾಜರಾಗುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಡ್ಯಾಂನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ನೀರು ಸಂಗ್ರಹವಾಗಿದೆ. ಆ ನೀರನ್ನು ಜಿಲ್ಲೆಯ ಕೆರೆಗಳಿಗೆ ತುಂಬಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು. ವಿದ್ಯುತ್, ಮಳೆಯಿಂದ ಹಾನಿಯಾಗಿರುವ ಶಾಲೆ ಹಾಗೂ ಅಂಗನವಾಡಿ ಕಟ್ಟಡಗಳು, ರಸ್ತೆ, ಬೆಳೆಹಾನಿ ಬಗ್ಗೆ ಪಟ್ಟಿ ತಯಾರಿಸಿ ಸರ್ಕಾರದ ಗಮನಕ್ಕೆ ತರಲು ಸೂಚನೆ ಲೈನ್ಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಲೈನ್ಗಳ ಮೇಲೆ ಮರಗಳು ಬಿದ್ದಿದ್ರೆ ತ್ವರಿತವಾಗಿ ಅವುಗಳನ್ನು ತೆರವುಗೊಳಿಸಿ ವಿದ್ಯುತ್ ಸಮಸ್ಯೆ ಆಗದಂತೆ ಗಮನ ಹರಿಸಬೇಕು ಎಂದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಸರ್ಕಾರಿ ಆದೇಶದ ಪ್ರಕಾರ ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಬೇಕು. ಜೊತೆಗೆ ಅವರಿಗೆ ಅಗತ್ಯ ಇರುವ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಿ ಅವರ ಆರೋಗ್ಯ ರಕ್ಷಣೆಗೆ ಶ್ರಮ ವಹಿಸಬೇಕೆಂದು ಸೂಚನೆ ನೀಡಿದರು. ಜೂನ್ ತಿಂಗಳ ಆರಂಭದಿಂದ ಈವರೆಗೆ 20 ಎಂಎಂಗೂ ಹೆಚ್ಚು ಮಳೆಯಾಗಿದೆ. ಗೊರೂರು ಹೇಮಾವತಿ ಜಲಾಶಯ ತುಂಬಿ ಹರಿಯುತ್ತಿದ್ದು ಜಲಾಶಯದಲ್ಲಿ 37 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದರು. ಮಳೆಯಿಂದ ಅರಕಲಗೂಡು ತಾಲೂಕಿನಲ್ಲಿ 2 ಸಾವನ್ನಪ್ಪಿದ್ದು 3 ಜನ ಗಾಯಗೊಂಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 1 ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ ಹಾಗೂ ಗಾಯಗೊಂಡ ಎಲ್ಲರಿಗೂ ನಿಯಮಾನುಸಾರ ಪರಿಹಾರ ವಿತರಣೆ ಮಾಡಲಾಗಿದೆ. ಜೊತೆಗೆ ಜಿಲ್ಲೆಯಲ್ಲಿ 5 ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ತಲಾ 1.20 ಲಕ್ಷ ಪರಿಹಾರ ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಭಾಗಶಃ 25 ಮನೆ ಹಾನಿಯಾಗಿದ್ದು 135 ಮನೆಗಳು ಅಲ್ಪ ಪ್ರಮಾಣದಲ್ಲಿ ಹಾನಿಯಾಗಿವೆ. ಅಲ್ಲದೆ ದನದ ಕೊಟ್ಟಿಗೆಗಳು ಹಾನಿಯಾಗಿದ್ದು ಅರಕಲಗೂಡು ತಾಲೂಕಿನಲ್ಲಿ 42 ಹೆಕ್ಟೇರ್ ಹೊಗೆಸೊಪ್ಪು ಹಾನಿ ಹಾಗೂ ತೋಟಗಾರಿಕೆ ಇಲಾಖೆಗೆ ಸೇರಿದಂತೆ ಒಟ್ಟು 42.99 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಎ ಮಂಜು, ಸಿಎನ್ ಬಾಲಕೃಷ್ಣ, ಎಚ್ಕೆ ಸುರೇಶ್, ಸ್ವರೂಪ್ರಕಾಶ್, ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನೀವು ನೋಡಿ, ನಾನು ಹೇಳಿದ್ರು ಈಗ ನಿಮ್ಮಲ್ಲಿ ಒಂದು ಕೆಲಸ ಬಹಳಷ್ಟು ಕಂಪ್ಲೇಂಟ್ಸ್ ಏನಿದೆ, PDOಸು ಪಂಚಾಯತಿಗೆ ಬರೋದಿಲ್ಲ ಅನ್ನೋದು ಕಂಪ್ಲೇಂಟ್ಸ್. ನೀವು ಏನು ಸ್ಮಾಲ್ ಎಕ್ಸ್ಪೆಂಡಿಚರ್ ಒಂದು ಪಂಚಾಯತಿಗೆ ಒಂದು 10,000 ಖರ್ಚು ಮಾಡೋದು ಬಯೋಮೆಟ್ರಿಕ್ ಆಗ್ಬೋದು. ಯಾವ ಸಂಸ್ಥೆ ಓಕೆ 20 ಡೇಸ್ ಇದೆ, ಪ್ರೋಗ್ರೆಸ್ ಆಗಿದೆ. ₹50 ತನಕ ಚಾರ್ಜ್ ಮಾಡ್ತಾರಂತೆ. ಇನ್ನೊಂದು ಎಷ್ಟು ಸಿಗಲ್ಲ. ಅದು ಸರ್ಕಾರದಿಂದ ಉಚಿತ ಅಂತ ಟಿವಿಲಿ ಹೇಳ್ತಾರೆ. ಅದು ಹೋದ್ರೆ ಏನ್ ಸರ್ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಬಗ್ಗೆ ಇಲ್ಲ ಸರ್, ಯಾವುದೇ ತರ ಚಾರ್ಜ್ ಮಾಡಿಲ್ಲ. ಇಲ್ಲ, ಪೇಷಂಟ್ಸ್ ಹೇಳ್ತಾ ಇದ್ದಾರೆ ₹650 ಡೆಂಗ್ಯೂ ಟೆಸ್ಟ್ಗೆ ನಾವು ಸಬ್ಮಿಷನ್ ಸರ್ ಒಂದು ಮಾಡ್ಬಿಡಿ, ಫಂಡಿಂದ ಅದನ್ನ ಕೊಡೋಣ ಆಯ್ತಾ. ಯಾವುದೇ ಕಾರಣಕ್ಕೂ ಡೆಂಗ್ಯೂ ಟೆಸ್ಟ್ ಆಗಲಿ ಅದಕ್ಕೂ ತಗೋಬಾರ್ದು. ಜಿಮ್ಸಲ್ ಆಗಿರ್ಬೋದು, ತಾಲೂಕು ಹಾಸ್ಪಿಟಲ್ಸ್ ಆಗಿರ್ಬೋದು. ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗುತ್ತಿದ್ದು ದುರಂತಗಳ ಸರಮಾಲೆಗಳು ವರದಿಯಾಗುತ್ತಿದ್ದು ಶುಕ್ರವಾರ ಸುರಿದ ಭಾರೀ ಮಳೆಗೆ ಇಂದು ಬೆಳಗಿನ ಜಾವ ಮನೆ ಹಾಗೂ ಕೊಟ್ಟಿಗೆ ನೆಲಕ್ಕುರುಳಿದು ಹಸುಗಳು ದಾರುಣ ಸಾವನ್ನಪ್ಪಿವೆ. ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಸಂಕೇನಹಳ್ಳಿ ಗ್ರಾಮದ ದ್ಯಾವಮ್ಮ, ಭದ್ರಶೆಟ್ಟಿ ಮತ್ತು ಇದೇ ಗ್ರಾಮದ ರತ್ನಮ್ಮ ಎಂಬುವರ ಮನೆ ಶನಿವಾರ ಮುಂಜಾನೆ ಇದ್ದಕ್ಕಿದ್ದಂತೆ ನೆಲಕ್ಕುರುಳಿದೆ. ಮನೆಗೆ ಹೊಂದಿಕೊಂಡಂತಿದ್ದ ಕೊಟ್ಟಿಗೆಯಲ್ಲಿ ಮಲಗಿದ್ದ 3 ಹಸುಗಳು ದಾರುಣ ಸಾವನ್ನಪ್ಪಿವೆ. ಅಪ್ಪಣ್ಣಶೆಟ್ಟಿ ತಾಯಿ ದ್ಯಾವಮ್ಮ ಹಾಗೂ ಪತ್ನಿ ರತ್ನಮ್ಮರೊಂದಿಗೆ ಮನೆ ಮುಂಭಾಗದಲ್ಲಿ ಹಾಲಿನಲ್ಲಿ ಮಲಗಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೂಲಿ ಕೆಲಸ ಮಾಡುವ ಇವರು ಹೈನುಗಾರಿಕೆಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು.
ಮಳೆ ಕಾರಣದಿಂದಾಗಿ ಮಕ್ಕಳು ಊರಿನಲ್ಲಿ ಸಂಬಂಧಿಕರ ಮನೆಯಲ್ಲಿ ಮಲಗಿದ್ರು. ಮನೆಯಲ್ಲಿದ್ದ ಟಿವಿ ಸೇರಿದಂತೆ ದವಸ ಧಾನ್ಯಗಳು ಮಣ್ಣು ಪಾಲಾಗಿವೆ. ಮನೆಗೋಡೆ ನೆಲಕ್ಕುರುಳಿದ ರಭಸಕ್ಕೆ ಕೊಟ್ಟಿಗೆಯಲ್ಲಿದ್ದ 3 ಹಸುಗಳು ಸಹ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮರಣ ಹೊಂದಿದ ತನ್ನ ಮಕ್ಕಳಂತೆ ಸಾಕಿದ್ದ ಹಸುಗಳನ್ನ ಕಂಡು ದುಃಖಿಸುತ್ತಿರುವ ರತ್ನಮ್ಮನವರ ಗೋಳು ಹೇಳತೀರದಾಗಿದೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಬೇಲೂರು ತಾಲೂಕು ತಹಸೀಲ್ದಾರ್ ಎಂ ಮಮತಾ, ಅತಿ ಹೆಚ್ಚಾಗಿ ಮಳೆ ಬರುತ್ತಿರುವ ಕಾರಣ ಹಲವಾರು ಮನೆಗಳು ಮತ್ತು ಕೆಲವು ವಸ್ತುಗಳು ಮಳೆಗೆ ಆಹುತಿಯಾಗುತ್ತಿದ್ದು, ಈ ಕುಟುಂಬ ಹೈನುಗಾರಿಕೆಯನ್ನೇ ನಂಬಿಕೊಂಡು ಬದುಕುತ್ತಿದ್ದು, ಆ ಕುಟುಂಬಕ್ಕೆ ಇದ್ದಂತಹ 3 ಹಸುಗಳು ಸಾವನ್ನಪ್ಪಿದ್ದು ಬೇಸರದ ಸಂಗತಿ. ಕೂಡಲೇ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವ ಮೂಲಕ ಪರಿಹಾರ ನೀಡಲು ಮುಂದಾಗುತ್ತೇವೆ ಎಂದರು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಜಿ ಸದಾನಂದ ಮತ್ತು ಕಾರ್ಯದರ್ಶಿಯಾಗಿ ಎಸ್ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ನಡೆದ ಪ್ರಕ್ರಿಯೆಯಲ್ಲಿ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಆಯ್ಕೆ ಮಾಡಿರುವುದರೊಂದಿಗೆ ನೂತನ ಪದಾಧಿಕಾರಿಗಳಾದ ಟಿಜಿ ಕುಮಾರ್, ಆರ್ ಲೋಕೇಶ್, ಉಮಾದೇವಿ, ಮಂಜುನಾಥ್ ಮತ್ತು ಮೋಹನ್ ಕುಮಾರ್ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನಗರದ ನ್ಯಾಯಾಲಯ ಹೊರಭಾಗದಲ್ಲಿರುವ ವಕೀಲರ ಸಂಘದ ಕಚೇರಿಯಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಬಿಜಿ ರೂಪರಾಜ್, ಕಾರ್ಯದರ್ಶಿ ಕೃಷ್ಣಕುಮಾರ್ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಕೆವಿ ರವಿಶಂಕರ್, ಕೆವಿ ಹಿರಿಯಣ್ಣ, ಕೇಶವಮೂರ್ತಿ, ಚಂದ್ರಶೇಖರ್, ವಿವೇಕ್, ಶಿವಕುಮಾರ್, ವಾಸುದೇವ್, ಶರತ್, ಶ್ರೀಕಾಂತ್, ಪ್ರಕಾಶ್, ಸುನಿಲ್, ಗುರು, ರವಿ, ಶ್ವೇತಾ, ತನುಜಾ, ಗೀತಾ, ವಿನುತಾ ಸೇರಿದಂತೆ ಇನ್ನಿತರೆ ವಕೀಲರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ಕಳೆದ 2 ವರ್ಷಗಳ ಹಿಂದೆ ಅಂದರೆ 2022ನೇ ಇಸವಿಯಲ್ಲಿ ದಿನಾಂಕ 16ರಂದು ಕೆರೆ ಭರ್ತಿಯಾಗಿ ಕೋಡಿ ಮೇಲೆ ನೀರು ಹರಿದಿತ್ತು. ಈ ವರ್ಷ 1 ದಿನ ತಡವಾಗಿ ಕೆರೆ ಭರ್ತಿಯಾಗಿದೆ. ಬಂಡೆಕಲ್ಲುಗಳ ಮೇಲೆ ಹರಿಯುವ ನೀರು ಜೋಗ ಜಲಪಾತದಂತೆ ಕಂಡುಬಂದಿದೆ. ಭೋರ್ಗರೆಯುತ್ತಾ ಹರಿಯುವ ನೀರಿನ ನೋಟ ಕಣ್ತುಂಬಿಸಿಕೊಳ್ಳಲು ಮಳೆ ನಡುವೆಯೇ ಜನ ಬರ್ತಿದ್ದಾರೆ. ಕೆರೆ ಭರ್ತಿಯಾಗಿ ಚಿಕ್ಕಹಳ್ಳದ ಮೂಲಕ ಯಗಜಿ ನದಿಗೆ ಸೇರುತ್ತಿದ್ದು, ಯಗಜಿ ಜಲಾಶಯದಿಂದ ನದಿಗೆ ಬಿಡುತ್ತಿರುವ ನೀರಿನ ಜೊತೆಯಲ್ಲಿ ಕೆರೆ ನೀರು ಸೇರ್ಪಡೆಗೊಂಡು ನದಿಯಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ನದಿ ಪಾತ್ರದ ಗ್ರಾಮಸ್ಥರಿಗೆ ನದಿಗಿಳಿಯದಂತೆ ಯಗಜಿ ಜಲಾಶಯದ ಅಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ. ಪ್ರತಿ ವರ್ಷ ಸಹ ವಿಷ್ಣು ಸಮುದ್ರ ಕೆರೆ ತುಂಬಿದ ನಂತರ ಜಲಪಾತದ ರೀತಿ ಹರಿಯುವುದನ್ನು ನೋಡಲು ಪಟ್ಟಣದ ಜನತೆ ಹಾಗೂ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಆದರೆ ಅವರಿಗೆ ಬರಲು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ರಸ್ತೆಯಂತೂ ತುಂಬಾ ಕೆಸರುಮಯವಾಗಿದ್ದು ಯಾವುದೇ ತಡೆಗೋಡೆ ಇಲ್ಲದೆ ಇರೋದ್ರಿಂದ ಕೆಲವರು ಮೋಜಿನಾಟಕ್ಕೆ ಸೆಲ್ಫಿ ಗೀಳಿನಲ್ಲಿ ಕೆಳಗಿಳಿದು ಹುಚ್ಚಾಟ ಮೆರೆಯುತ್ತಾರೆ. ಇದರಿಂದ ಅವರ ಜೀವಕ್ಕೆ ಹಾನಿಯಾಗೋದ್ರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಅವರು ಹಾಗೂ ಸಣ್ಣ ನೀರಾವರಿ ಇಲಾಖೆಯವರು ಇಲ್ಲಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಕವಾದ ರಸ್ತೆ ಮಾಡಬೇಕು. ಅಲ್ಲದೆ ಸ್ಥಳೀಯ ಶಾಸಕರು ಸಹ ಇಲ್ಲಿಯ ಅವ್ಯವಸ್ಥೆಗೆ ಮೊದಲು ಕಾಯಕಲ್ಪ ಕಲ್ಪಿಸಿಕೊಡಬೇಕೆಂದು ರೋಟರಿ ಸಂಸ್ಥೆ ಕಾರ್ಯದರ್ಶಿ ಬಿಬಿ ಶಿವರಾಜ್ ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಜಗತ್ಪ್ರಸಿದ್ಧ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಈಗಾಗಲೇ ಕಳೆದ 1 ವಾರದಿಂದ ಬರ್ತಕ್ಕಂಥ ಮಳೆಗೆ ತುಂಬಿ ಹರಿತಿದೆ. ಈ ತುಂಬಿ ಹರಿಯೋದ್ರಿಂದ ಚಿಕ್ಕಳ್ಳ ಎಂಬ ಹೆಸರು ಪಡೆದಿರತಕ್ಕಂಥ ಜಾಗದಲ್ಲಿ ಜಲಪಾತ ತುಂಬಿ ಹರಿಯುತ್ತಿರೋದ್ರಿಂದ ಸ್ಥಳೀಯರು ಮತ್ತು ಅನೇಕ ಚೆನ್ನಕೇಶ್ವರ ದೇವಾಲಯಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಅಲ್ಲಿನ ಜಲಪಾತವನ್ನು ನೋಡಲು ವೀಕ್ಷಣೆಗೆ ತೆರಳುತ್ತಿದ್ದಾರೆ. ಸೆಲ್ಫಿ ತೆಗೆಯುವಂಥ ಸಂದರ್ಭದಾಗಲಿ ಇನ್ನೊಂದಾಗಲಿ ಆ ನೀರಿನ ನೋಟಕ್ಕೆ ಆಸೆಪಟ್ಟು ಎಲ್ಲಾದರೂ ಕಾಲ್ಜಾರಿ ಬಿದ್ದಲ್ಲಿ ಇದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ? ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಇಲ್ಲಿನ ತಾಲೂಕಾಡಳಿತ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ಇಲ್ಲಿ ಜರುಗಿಸ್ಕೊಂಡಿಲ್ಲ. 100 ಜನ ದಿನನಿತ್ಯ ಬಂದು ಇಲ್ಲಿ ಹೋಗ್ತಾ ಇದ್ದಾರೆ. ದಯಮಾಡಿ ತಾಲೂಕಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟವರು
ಜಾಗರೂಕತೆ ಎಚ್ಚರಿಕೆ ವಹಿಸಿ ಇಲ್ಲಿನ ಜನರಿಗೆ ಜಾಗರೂಕತೆಯಿಂದ ಇರಲು ಮನವಿ ಮಾಡಬೇಕಾಗಿದೆ. ಹಾಗೂ ಇಲ್ಲಿನ ಶಾಸಕರು ಕೂಡ ವಿಷ್ಣು ಸಮುದ್ರ ಕೆರೆಗೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ತಡೆಗೋಡೆಗೆ ಅತಿ ತಕ್ಷಣದಲ್ಲಿ ಮುಂದಾದರೆ ಅನೇಕ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು. ದಯಮಾಡಿ ಈ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೇನೆ. ಬಿ ಶಿವರಾಜು, ರೋಟರಿ ಕ್ಲಬ್ನ ಕಾರ್ಯದರ್ಶಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ PS ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ BC ರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2 ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ MG ರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ GN ರವರು 675 ಅಂಕಗಳು, ಚಿನ್ಮಯ R ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ PUC ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ PU ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192 76970. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮನೆ ಕಳವಿಗೆ ಯತ್ನಿಸುವಾಗ ತಪ್ಪಿಸಿಕೊಳ್ಳುವ ಆತುರದಲ್ಲಿ ಛಾವಣಿಯಿಂದ ಜಾರಿ ಬಿದ್ದ ಕಳ್ಳನೊಬ್ಬ ಆಸ್ಪತ್ರೆ ಸೇರಿದ ಘಟನೆ ನಗರದ ಬೀಕಾಟಿಹಳ್ಳಿಯಲ್ಲಿ ನಡೆದಿದೆ. ಹಾಸನ ತಾಲೂಕಿನ ಹೊಸೂರು ಗ್ರಾಮದ ಯೋಗೇಶ್ ಗಾಯಗೊಂಡು ಪೊಲೀಸರಿಗೆ ಸಿಕ್ಕಿಬಿದ್ದ ಕಳ್ಳ. ನಗರದ ಬೀಕಾಟಿಹಳ್ಳಿಯ ಮಂಜೇಗೌಡ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದ ಚೋರ ಮನೆಯ ಚಾವಣಿದ ಪ್ಲಾಸ್ಟಿಕ್ ಶೀಟ್ ತೆಗೆದು ಒಳಬರಲು ಯತ್ನಿಸುತ್ತಿದ್ದ. ಶಬ್ದ ಕೇಳಿ ಹೊರಬಂದ ಮನೆಯ ಮಾಲೀಕ ಮಂಜೇಗೌಡ ಕಳ್ಳನನ್ನ ನೋಡಿ ಕೂಗಿಕೊಂಡ್ರು. ಇದರಿಂದ ಗಾಬರಿಗೊಂಡ ಯೋಗೇಶ್ ತಪ್ಪಿಸಿಕೊಳ್ಳಲು ಪಕ್ಕದ ತಿರುಮಲ ಕುಮಾರ್ ಎಂಬುವರ ಮನೆ ಚಾವಣಿಗೆ ನೆಗೆದಿದ್ದಾನೆ. ಆದರೆ ಆತನ ಲೆಕ್ಕಾಚಾರ ತಪ್ಪಿ ಕಾಲು ಜಾರಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾನೆ. ಸ್ಥಳಕ್ಕೆ ಹೋದ ಬಡಾವಣೆ ಠಾಣೆ ಪೊಲೀಸರು ಕಳ್ಳನನ್ನ ಆಂಬ್ಯುಲೆನ್ಸ್ನಲ್ಲಿ ಕರೆತಂದು ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. HCN ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಶಂಕಿತ ಡೆಂಗ್ಯೂಗೆ 6 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಮೈಸೂರಿನ ಚಲವಾಂಬ ಆಸ್ಪತ್ರೆಯಲ್ಲಿ ಹೊಳೆನರಸೀಪುರ ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ನಂದಿನಿ ಸೋಮಶೇಖರ್ ದಂಪತಿ ಪುತ್ರ ಚಿರಂತ್ಗೌಡ ಮೃತಪಟ್ಟಿದ್ದಾನೆ. ಕಳೆದ ಮಂಗಳವಾರದಿಂದ ಜ್ವರದಿಂದ ಬಳಲುತ್ತಿದ್ದ ಬಾಲಕನಿಗೆ ಕೆಆರ್ ನಗರ ತಾಲೂಕಿನ ಬೇರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಗುಣಮುಖವಾಗದ ಹಿನ್ನೆಲೆ ಕೆಆರ್ ನಗರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಾಲಕನ ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಮೈಸೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಮರ ಬಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಕಲೇಶಪುರ ಬೇಲೂರು ರಸ್ತೆ ಮಾರ್ಗ ಬಂದ್ ಆಗಿತ್ತು. ವ್ಯಾಪಕ ಗಾಳಿ ಮಳೆ ಹಿನ್ನೆಲೆ ರಸ್ತೆ ಪಕ್ಕದಲ್ಲಿದ್ದಂತಹ ಬುಡ ಸಮೇತ 5 ಮರಗಳು ಬಿದ್ದು ವಿದ್ಯುತ್ ಕಂಬಗಳು ರಸ್ತೆ ಮೇಲೆ ಬಿದ್ದ ಹಿನ್ನೆಲೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಕಲೇಶಪುರ ಹಾಗೂ ಬೇಲೂರು ರಸ್ತೆ ಸಂಚಾರ ಬಂದ್ ಆಗಿತ್ತು. ಶಿರಾಡಿ ಬಂದ್ ಆದ ಹಿನ್ನೆಲೆ ಈ ಮಾರ್ಗವಾಗಿ ಹೆಚ್ಚು ವಾಹನಗಳು ಓಡಾಡುತ್ತಿರುವ ಹಿನ್ನೆಲೆ ಮರಗಳನ್ನು ತೆರವುಗೊಳಿಸಲು ಕೆಇಬಿ ಇಲಾಖೆ ಹರಸಾಹಸ ಪಟ್ಟು ತೆರವುಗೊಳಿಸುತ್ತಿದ್ರು. ಆದರೂ ಸಹ ವಾಹನ ದಟ್ಟಣೆ ಹೆಚ್ಚಿದ ಹಿನ್ನೆಲೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ಬಂದ್ ಆಗಿತ್ತು. ಸಾರ್ವಜನಿಕರ ಸಹಕಾರ ಪಡೆದು ಎಲ್ಲಾ ಕಂಬಗಳನ್ನು ಹಾಗೂ ಮರಗಳನ್ನು ತೆರವುಗೊಳಿಸಲಾಯಿತು. HCA ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಬಗ್ಗೆ ನಿಗಾ ವಹಿಸಿ ಮಳೆ ಹಾನಿಯ ವರದಿ ತಯಾರಿಸಿ ಚುರುಕಾಗಿ ಕೆಲಸ ಮಾಡಲು ಸಚಿವ ರಾಜಣ್ಣ ಸೂಚನೆ. ಬೇಲೂರು ತಾಲೂಕಿನಲ್ಲಿ ಮಳೆಯ ಅಬ್ಬರ, ಮನೆ ಕುಸಿತ, 3 ಹಸುಗಳ ದುರ್ಮರಣ, ಜಲಪಾತದಂತೆ ಕಂಗೊಳಿಸುತ್ತಿರುವ ಬಿಷ್ಟಮ್ಮನ ಕೆರೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCA ನ್ಯೂಸ್.